ನಮಸ್ಕಾರ. ತಮ್ಮ ಹೆಸರು? ಜಾತವೇದ. ಅಮ್ಮ ತಮ್ಮ ಹೆಸರು? ಅನುರಾಧ. ವಿದ್ಯಾರಣ್ಯಪುರದಲ್ಲಿರ್ತಕ್ಕಂಥ ಸಿಂಗಾಪುರ್ಲಿ ಇರ್ತಿದ್ದೀರಿ. ತಮ್ಮ ಮಗನ ಎಂಗೇಜ್ಮೆಂಟಿಗೆ ನಮ್ಮ ಒಂದು ಪುಟ್ಟ ವಿಡಿಯೋ ಮಾಡೋಕ್ಕೆ ಕರೆಸಿದ್ರಿ. ಅದನ್ನು ನೋಡಿ ಭಾಳ ಸಂತೋಷ ಆಯಿತು ಅಂತ ಹೇಳಿದ್ರಿ. ನಾಳೆ ಮದುವೆ ಇದೆ, ನೀವು ಇವಾಗ ವಿಡಿಯೋ ಮಾಡೋಕ್ಕೆ ಕರೆಸಿದ್ದೀರಿ. ಇವಾಗ ನಮ್ಮ ಪ್ರಿಯ ವೀಕ್ಷಕರಿಗೆ ನೀವು ಹೇಳಬೇಕು ಯಾತಕ್ಕೆ ನೀವು ವಿಡಿಯೋ ಮಾಡೋದಕ್ಕೆ ಕರೆಸಿದ್ದೀರಿ ಅಂತ ಹೇಳಿ. ನಮ್ಮ ವಿಡಿಯೋ ಕವರೇಜು ಪ್ರತಿಯೊಂದು ವಿಷಯನೂ ಕವರ್ ಆಗುತ್ತೆ. ನಮ್ಮ ಹುಡುಗನಿಗೆ ತುಂಬ ಚೆನ್ನಾಗಿ ಮಾಡಿದ್ರು ಲಾಸ್ಟ್ ಟೈಮ್ ಎಂಗೇಜ್ಮೆಂಟಲ್ಲಿ. ನಮಗೂ ಅದನ್ನು ನೋಡಿ ಭಾಳ ಖುಷಿಯಾಗಿತ್ತು. ತುಂಬ ಜನ ವೀಕ್ಷಣೆ ಮಾಡಿದ್ದಾರೆ. ಎಲ್ಲರ ಬಾಯಲ್ಲೂ ಒಂದೇ ಮಾತು ಬಂದಿರೋದು, ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ ಕವರೇಜು. ಕೂಡ ಕೇಳ್ತಾ ಇಲ್ಲ, ಬಿಕಾಸ್ ಎಂಗೇಜ್ಮೆಂಟಲ್ಲಿ ಅದು ಏನಾಗಿದೆ, ಅದರ ಎಂಗೇಜ್ಮೆಂಟ್ ವಿಡಿಯೋ ನೋಡಿರೋದು ಎಲ್ಲರಿಗೂ ಎಂಗೇಜ್ಮೆಂಟ್ ಬರದೇ ಇರೋದು ಎಂಗೇಜ್ಮೆಂಟಿಗೆ ಬಂದಂಗೆ ಆಗ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಕವರೇಜ್ ಆಗಿದೆ. ಎಲ್ಲ ಪ್ರತಿಯೊಂದು ಎಂಟ್ರೆನ್ಸ್ ವೆಲ್ಕಮಿಂದ ಹಿಡಿದು ಏನೇನು ಕಾರ್ಯಗಳಿರುತ್ತೋ ಅದೆಲ್ಲ ಕಾರ್ಯಗಳಿಂದ ಹಿಡಿದು ಊಟದಿಂದ ಹಿಡಿದು ಎಲ್ಲದನ್ನು ಕವರ್ ಮಾಡಿದ್ದೀವಿ ತಾವು. ಸೊ ನಮಗೆ ಬಹಳ ಧನ್ಯವಾದಗಳು. ಮತ್ತು ಹಿರಿಯರು ಬಂದ್ಬಿಟ್ಟು ಮಾಡ್ತಾ ಇರೋದು ನಮಗೆ ಭಾಳ ಖುಷಿ. ಒಂದು ಏನು ಅಂತಂದರೆ, ನೀವು ಅಷ್ಟು ವಿಶ್ವಾಸ ಇಟ್ಟು ನಮ್ಮ ಸಣ್ಣ ಪುಟ್ಟ ವಿಡಿಯೋನ ಹೇಳ್ತಾ ಇದ್ದೀರಿ, ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಕೇಳಿದ್ದಕ್ಕೆ ನಮಗೂ ಒಂದು ಸಂತೋಷ ಆಯಿತು. ನಿಮ್ಮ ಹೆಣ್ಣಿನ ಕಡೆಯವರು ಏನು ಹೇಳ್ತಾರೆ? ನಮ್ಮ ಕಡೆಯವ್ರ ಬಾಯಲ್ಲೂ ಅದೇ ಬಂತು ಸರ್, ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಈ ಸರಿ ಮದುವೆಗೂ ಬರ್ತಾ ಇದ್ದಾರೆ ಅಂತ ಕೇಳಿದ್ರು. ಮದುವೆಗೂ ಬರ್ತಾ ಇದ್ದಾರೆ ಅಂತ ಕೇಳಿದ್ರಾ? ಹೌದು, ಖಂಡಿತ ಕೇಳಿದ್ರು. ಆಮೇಲೆ ಅಲ್ಲಿ ಅವ್ರ ಮಕ್ಕಳು ಯಾರು ಫಂಕ್ಷನ್ ಅವ್ರಿಗೆಲ್ಲ ತಮ್ಮದೇ ವಿಡಿಯೋ ಕಳಿಸಿದ್ದಾರೆ. ಸೊ ಅವರು ಎಲ್ಲ ಎಂಗೇಜ್ಮೆಂಟ್ನ ವಿಡಿಯೋನ ನೋಡ್ಬಿಟ್ಟು ಭಾಳ ಖುಷಿಯಾಗಿದೆ. ಸೊ ಅದಕ್ಕೋಸ್ಕರನೇ ತಮ್ಮಿಂದಲೇ ಆಗಬೇಕಿದೆ ಅಂತ ಹೇಳ್ಬಿಟ್ಟು ತುಂಬ ಧನ್ಯವಾದಗಳು ಸರ್. ಈ ಮನದಾಳದ ಮಾತನ್ನು ತಾವು ಹಂಚಿಕೊಂಡಿದ್ದಕ್ಕೆ ಜಾತವೇದ ದಂಪತಿಗಳು ನಿಮಗೆ ಅನಂತ ಧನ್ಯವಾದಗಳು. ನಮ್ಮ ಪುಟ್ಟ ವಿಡಿಯೋವನ್ನು ನೀವು ಬಂದು ತೆಕ್ಕೊಡೆ ಅಂತ ಹೇಳಿದ್ದಕ್ಕೂ ನಮಗೆ ಬಹಳ ಸಂತೋಷವಾಯಿತು. ನಮ್ಮ ಪ್ರಿಯ ವೀಕ್ಷಕರಿಗೆ ಇದನ್ನು ತಲುಪಲಿ ಅಂತ ಅಂದ್ಬಿಟ್ಟು ನಾವು ವಿಡಿಯೋ ಮಾಡಿದ್ವಿ. ಆ ಪ್ರಿಯ ವೀಕ್ಷಕರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರೇ, ಇವರು ನಮ್ಮ ಸ್ನೇಹಿತರಾದಂತಹ ಅನುರಾಧ ಜಾತವೇದ. ಇವರ ಮಗ ಆದಿತ್ಯ ಎಂಬ ವರನಿಗೆ ಮದುವೆಯಾದಾಗ ನಮ್ಮನ್ನು ವಿಡಿಯೋ ಮಾಡಲು ಕರೆದಿದ್ದರು ಮತ್ತು ಎಂಗೇಜ್ಮೆಂಟಿಗೂ ಕರೆದಿದ್ದರು. ನಾವು ಹೋಗಿ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನು ತೆಗೆದಾಗ ಬಹಳ ಸಂತೋಷಪಟ್ಟಿದ್ದರು ಮತ್ತು ಮದುವೆಯ ಕಾರ್ಯಕ್ರಮವನ್ನು ನಾವು ತೆಗೆದುಕೊಟ್ಟಾಗ ಅವರು ಬಹಳ ಆನಂದಪಟ್ಟರು. ಆ ಆನಂದಪಟ್ಟ ಸಮಯದಲ್ಲಿ ಅವರು ನಮಗೆ ಉಡುಗೊರೆಯಾಗಿ 2 ವಸ್ತುವನ್ನು ಕೊಟ್ಟಿದ್ದಾರೆ. ಅದನ್ನು ನಿಮಗೆ ತೋರಿಸಲು ಇಷ್ಟಪಡುತ್ತೇವೆ. ಒಂದು ರಿಟರ್ನ್ ಗಿಫ್ಟ್ ಎಂದು ಕೊಟ್ಟಿದ್ದಾರೆ, ಇನ್ನೊಂದು ಸಂಭಾವನೆ ಎಂದು ಕೊಟ್ಟಿದ್ದಾರೆ. ಸಂಭಾವನೆಯನ್ನು ಕೊಟ್ಟಿದ್ದಾರೆ, ಆದರೆ ಸಂಭಾವನೆ ಎಷ್ಟು ಎಂದು ನಾವು ಹೇಳುವುದಿಲ್ಲ, ಏಕೆಂದರೆ ಅದನ್ನು ಅವರು ಹೇಳಬೇಡಿ ಎಂದು ಹೇಳಿರುವುದರಿಂದ ನಿಮಗೆ ನಾವು ಹೇಳ್ತಿದ್ದೇವೆ, ಕ್ಷಮಿಸಿ. ಬನ್ನಿ, ಅವರು ಕೊಟ್ಟಂಥ ರಿಟರ್ನ್ ಗಿಫ್ಟ್ ಏನು ಎಂದು ನೋಡಿ. ನೀವು ಸಹ ನಿಮ್ಮ ಮನೆಯ ಮದುವೆಯ ಅಥವಾ ಮುಂಜಿ ಗೃಹ ಪ್ರವೇಶಗಳಲ್ಲಿ ಯಾರಿಗಾರು ಕೊಡಬೇಕು ಎಂದರೆ ಇಂಥದ್ದನ್ನು ಕೊಟ್ಟರೆ ತುಂಬ ವರ್ಷಗಳ ಕಾಲ ನಿಮ್ಮ ನೆನಪುಗಳನ್ನು ಮಾಡಿಕೊಳ್ಳುತ್ತಾರೆ ಮತ್ತು ದೇವರಿಗೆ ಪೂಜೆ ಮಾಡುವಾಗ ಅವರು ಸದಾ ನಿಮ್ಮನ್ನು ನೆನೆಸಿಕೊಳ್ಳುತ್ತಾರೆ. ಅಂಥ ವಸ್ತು ಏನು ಎಂದು ಈಗಲೇ ನಿಮಗೆ ಆಶ್ಚರ್ಯವಾಗಬಹುದು. ನೀವು ನೋಡಲೇಬೇಕಾದಂತಹ ಒಂದು ವಸ್ತುವನ್ನು ನಾವು ಈಗ ತೋರಿಸುತ್ತೇವೆ. ಬನ್ನಿ, ಅವಳ ಪ್ರೀತಿಯಿಂದ ಕೊಟ್ಟಂತಹ ರಿಟರ್ನ್ ಬಹು ಉಡುಗೊರೆ. ಬನ್ನಿ ನೋಡೋಣ, ಬನ್ನಿ. ಮೊದಲು ಪೂಜೆ ಮಾಡುವಾಗ ಮರದ ಪೀಠವನ್ನು ಇಟ್ಟು ಅದರ ಮೇಲೆ ತಟ್ಟೆ ಇಟ್ಟು ಪೂಜೆ ಮಾಡುತ್ತಿದ್ದೆವು. ಈಗ ಹೊಸ ಪೀಠ ಬಂದಿರುವುದರಿಂದ ಅದರ ಮೇಲೆ ತಟ್ಟೆಯನ್ನಿಟ್ಟು ಪೂಜೆ ಮಾಡುತ್ತಿದ್ದೇವೆ. ಜಾತವೇದ ಅವರು ಕೊಟ್ಟಂತಹ ಪೀಠವನ್ನು
ನಾವು ಈಗ ನಿಮಗೆ ಬಿಚ್ಚಿ ತೋರಿಸುತ್ತೇವೆ ನೋಡಿ. ಈ ಥರ ಒಂದು ಹಿತ್ತಾಳೆಯ ತಟ್ಟೆ ರೌಂಡಾಗಿ ಚೆನ್ನಾಗಿ ಕಾಣಿಸುವಂಥದ್ದು ಇರುತ್ತದೆ. ಅದರ ಪಕ್ಕಗಳಲ್ಲಿ ಹೋಲಿರುತ್ತದೆ. ಅದಕ್ಕೆ 3 ಕಡೆಗೆ ಕಾಲುಗಳನ್ನು ಕೊಟ್ಟಿರುತ್ತಾರೆ. ಈ ಕಾಲುಗಳನ್ನು ಅದಕ್ಕೆ ಹಾಕಿ ಫಿಟ್ ಮಾಡುವುದು. ನಿಮಗೆ ಮದುವೆ, ಮುಂಜಿ, ಗೃಹ ಪ್ರವೇಶ ಇದ್ದಾಗ ಇಂತಹ ವಸ್ತುವನ್ನು ಕೊಡಬೇಕು ಎಂಬ ಅಪೇಕ್ಷೆ ಪಟ್ಟಲ್ಲಿ ತಾವು ತಾಮ್ರದ ಪಾತ್ರೆ, ಹಿತ್ತಾಳೆ ಪಾತ್ರೆ, ಸ್ಟೀಲ್ ಪಾತ್ರೆ ಅಂಗಡಿಗಳಲ್ಲಿ ಹೋಗಿ ವಿಚಾರಿಸಿದಾಗ ನಿಮಗೆ ಅಲ್ಲಿ ಸಿಗುತ್ತದೆ. ಇದರ ಬೆಲೆ ಎಷ್ಟು ಎಂದು ನಿಖರವಾಗಿ ಗೊತ್ತಿಲ್ಲದೇ ಇರುವುದರಿಂದ ನೀವು ಅಂಗಡಿಯಲ್ಲಿ ಹೋಗಿ ವಿಚಾರಿಸಿ ಬಂದಂತಹ ನಿಮ್ಮ ಸ್ನೇಹಿತರಿಗೆ ಅಥವಾ ಕುಟುಂಬಸ್ಥರಿಗೆ ಕೊಟ್ಟಾಗ ಅವರಿಗೆ ಒಂದು ಪೂಜೆಯನ್ನು ಮಾಡಿಕೊಳ್ಳಲು ಮನೆಯಲ್ಲಿ ಬಹಳ ಅನುಕೂಲವಾಗುತ್ತದೆ ಎಂಬುದಾಗಿ ನಾವು ಈ ಪೀಠದ ಒಂದು ಕಾರ್ಯಕ್ರಮವನ್ನು ತಮಗೆ ತೋರಿಸುತ್ತಾ ಇದ್ದೇವೆ. ಈಗ ಪೀಠದ ಕಾಲುಗಳನ್ನು ಹಾಕಿ ಸ್ಕ್ರೂ ಹಾಕಿ 3 ಕಡೆ ಟೈಟ್ ಮಾಡಿ ನಾವು ನಿಮಗೆ ತೋರಿಸಲು ತಟ್ಟೆಯನ್ನು ಉಲ್ಟಾ ಮಾಡಿಟ್ಟಿದ್ದೇವೆ ಕಾಣಿಸಲಿ ಎಂಬುದಾಗಿ. ಇದರ ತಟ್ಟೆಯ ಹಿಂದುಗಡೆ ಶಂಕುಚಕ್ರ ನಾಮವನ್ನು ಹಾಕಿದ್ದಾರೆ. ನಾವು ಆಮೇಲೆ ಇದನ್ನು ಉಲ್ಟಾ ಹಾಕಿ ಇಟ್ಟು ಅದರ ಮೇಲೆ ತಟ್ಟೆ ಇಟ್ಟು ಪೂಜೆ ಮಾಡುತ್ತೇವೆ. ನಿಮಗೆ ತೋರಿಸಲೆಂದು ಈ ಥರ ನಾವು ತಟ್ಟೆಯನ್ನು ಸ್ಕ್ರೂ ಹಾಕಿ ತಟ್ಟೆಯನ್ನು ತೋರಿಸುತ್ತಿದ್ದೇವೆ. ನೋಡಿ, 1 ಕಾಲು ಈಗ ಹಾಕಿದ್ದಾರೆ. ಇವಾಗ 2ನೇ ಕಾಲನ್ನು ಫಿಟ್ ಮಾಡ್ತಾ ಇದ್ದಾರೆ. ಪೂಜಾ ಕಾರ್ಯಕ್ರಮಗಳಿಗೆ ಹೇಳಿಸಿಕೊಟ್ಟಂತಹ ಪೀಠ ಎಂದು ಹೇಳಲೇಬಹುದು. ಬಹಳ ಅದ್ಭುತವಾಗಿದೆ. ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗ ಯಾರಾದರೂ ಬಂದರೆ ಎಲ್ಲಿಂದ ತಂದಿರುವುದು ಎಂದು ಕೇಳುತ್ತಾರೆ, ಏಕೆಂದರೆ ಅಷ್ಟು ಚೆನ್ನಾಗಿದೆ. ಈಗ 3ನೇ ಕಾಲನ್ನು ಫಿಟ್ ಮಾಡ್ತಾ ಇದ್ದಾರೆ ನೋಡಿ. ನೋಡಿ, ಈಗ 3 ಕಾಲುಗಳನ್ನು ಹಾಕಿ ಫಿಟ್ ಮಾಡಲಾಯಿತು. ಈಗ ತಟ್ಟೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ.
ಕಾಲುಗಳು ಅಷ್ಟೇ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ತಟ್ಟೆ ಅಂತೂ ಬಹಳ ಅದ್ಭುತವಾಗಿದೆ. ಇದರಲ್ಲಿ ಅಡಿಯಲ್ಲಿ ಶಂಕುಚಕ್ರವಿರುವುದರಿಂದ ಅದನ್ನು ಉಲ್ಟಾ ಮಾಡಬೇಕಾಗುತ್ತದೆ. ನಿಮಗೆ ತೋರಿಸಲು ನಾವು ಈ ಥರ ಇಟ್ಟಿದ್ದೇವೆ. ನೋಡಿ, ಅದನ್ನು ಉಲ್ಟಾ ಮಾಡಿ ತೋರಿಸುತ್ತೇವೆ ಹೇಗೆ ಬರ್ತದೆ ಎಂದು. ನೋಡಿ, ಉಲ್ಟಾ ಮಾಡಿದಾಗ ನಿಮಗೆ ಶಂಕುಚಕ್ರ ಈ ಥರ ಕಾಣಿಸುತ್ತದೆ. ಪೀಠಕ್ಕೆ ಕಾಲುಗಳನ್ನು ಹಾಕಿದ್ದೇವೆ. ಅದರ ಹಿಂಭಾಗವನ್ನು ನಿಮಗೆ ಈಗ ತೋರಿಸುತ್ತಾ ಇದ್ದೇವೆ. ಈಗ ನಾವು ಪೀಠವನ್ನು ರೆಡಿ ಮಾಡಿದ್ದೇವೆ. ಅದರ ಮೇಲ್ಭಾಗದಲ್ಲಿ ಶಂಕು ಚಕ್ರ, ಮಧ್ಯೆ ನಾಮ ಅಂದರೆ ಶ್ರೀ ವಿಷ್ಣುವಿನ ಅವತಾರವನ್ನು ತಾಳಿರ್ತಕ್ಕಂತಹ ಒಂದು ವಿಗ್ರಹದ ಪೀಠವನ್ನು ಮಾಡಿದ್ದಾರೆ. ಬಹಳ ಪೂಜೆಗೆ ಬಹಳ ಅದ್ಭುತವಾಗಿ ಚೆನ್ನಾಗಿ ಕಾಣಿಸುತ್ತದೆ. ನಿಮ್ಮ ಮನೆಗೆ ತರಿಸಿಕೊಳ್ಳಿ. ಇವತ್ತು ತಾವೆಲ್ಲರೂ ಪೀಠವನ್ನು ಜೋಡಿಸಿದ್ದನ್ನು ನೋಡಿದ್ದೀರಿ. ನೋಡಿ, ಈಗ ನಮ್ಮ ಹತ್ತಿರಿದ್ದಂತಹ ಹಳೆಯ ಹಲಗೆಯ ಪೀಠ, ಬಲಗಡೆ ಇರ್ತಕ್ಕಂಥದ್ದು ಹೊಸ ಪೀಠ. ಅದರ ಮೇಲೆ ಪೂಜಾ ಸಾಮಾನನ್ನು ಇಟ್ಟ ನಾವು ಪೂಜೆಯನ್ನು ಮಾಡಿ ನಿಮಗೆ ತೋರಿಸುತ್ತಿದ್ದೇವೆ. ನಿಮ್ಮ ಮನೆಯ ಶುಭ ಕಾರ್ಯಕ್ರಮಗಳಿಗೆ ಯಾರಿಗಾರು ಕೊಡಬೇಕು ಅನಿಸಿದರೆ ನೀವು ಅಂಗಡಿಯಲ್ಲಿ ಹೋಗಿ ಖರೀದಿ ಮಾಡಿ ಕೊಡಬಹುದು ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಯೂಟ್ಯೂಬ್ ಮಾಮ ಹುಲಿಕಲ್ ಅವರಿಂದ